ಕಾಂಗ್ರೆಸ್ನಲ್ಲಿ ಬದಲಾವಣೆ ಮಾಡಬೇಕು, ಯುವಕರನ್ನ ಒಂದು ಅವಕಾಶ ಕೊಡಬೇಕಂತೇಳಿ ಆ ಕ್ಷೇತ್ರದಲ್ಲಿ ಒಂದು ಕೂಗನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಇದರಲ್ಲಿ ಲಾಲ್ ಸಾಬ್ ನದಾಫ್ ಅವ್ರನ್ನ ಅಲ್ಪಸಂಖ್ಯಾತರ ಯುವ ನಾಯಕರಾಗಿ ತಾವು ಆ ಭಾಗದಲ್ಲಿ ಕಿತ್ತೂರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುರುತಿಸ್ಕೊಂಡಿರಿ. ನಿಮ್ಮನ್ನೇ ಯಾಕೆ ಆ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಬೇಕು? ನಿಮ್ಮ ಪ್ರಕಾರದಿಂದ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂದರೆ ಯಾವ ರೀತಿ ಅಭಿವೃದ್ಧಿ ಆಗಬೇಕಾಗಿದೆ? ಅಭಿವೃದ್ಧಿ ಅಂದರೆ ಏನು ಸರ್? ಅಲ್ಲಿ ಏನೇನು ಕೆಲಸಗಳನ್ನು ಆಗಬೇಕಾಗಿದೆ? ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಜನರಿಗೆ ಭಾಳ ತಲುಪಿದೆ, ಇನ್ನೂ ಭಾಳ ತಲುಪಬೇಕಾಗಿದೆ. ಜನರಿಗೆ ಭಾಳ ಇದರಲ್ಲಿದ್ದಾರೆ. ಇನ್ನೂ ಏನೈತಿ, ನಾವು ಭಾಳ ಕನಸಿದೆ ಆ ಮತಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡೋದು ಕನಸಿದೆ. ಆ ಕನಸು ನನಸಾಗಬೇಕಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಒಂದು ವೇಳೆ ಲಾಲ್ ಸಾಬ್ ನದಾಫ್ ಅವ್ರನ್ನ ಅವಕಾಶ ಮಾಡಿಕೊಟ್ರೆ, ಕ್ಷೇತ್ರದಲ್ಲಿ ಜನ ಮಾತಾಡ್ತಾರೆ ಮಾತು ಕಡಿಮೆ ಕೆಲಸ ಹೆಚ್ಚಿಗೆ ಅಂತ. ಅಲ್ಲಿ ದುಡ್ಡು ಐತೆ ಅಂತೇಳಿ ನಾನು ಪ್ರೀತಿ ಮಾಡ್ತಾ ಇಲ್ಲ. ನಮ್ಮ ಮತಕ್ಷೇತ್ರ ಜನ ಇವ್ರು ಕೆಲಸ ಮಾಡ್ತಾರಂತಂದು ಇದನ್ನು ಮಾಡ್ತಾಯಿದ್ದಾರೆ. ಹಿಂಗಾಗಿ ನಾವು ಏನೈತಿ, ಇವತ್ತು ದುಡ್ಡು ಶಾಶ್ವತ ಅಲ್ಲ. ನಾನು ಪಕ್ಷದಲ್ಲಿಂದ ಟಿಕೆಟ್ ಕೊಡಲಿಲ್ಲಪ್ಪ ಅಂದ್ರೆ ಇಂಡಿಪೆಂಡೆಂಟ್ ನಿಂದಿರ್ಬೇಕಂತೇಳಿ ಜನ ಮಾತಾಡ್ತಾ ಇದ್ದಾರೆ ಇಲ್ಲಿ. ಆದರೆ ನಾವು ಜನರಿಗೆ ಚಿರನಾಗಿರ್ತೀವಿ. ಆದ್ರೆ ನಾವು ಏನೈತಿ, ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಇವತ್ತು ಪಕ್ಷ ಏನು ಹೇಳ್ತೈತಿ ಅದನ್ನು ನಾವು ಕೇಳಬೇಕಾಗತ್ತೆ ರೀ. ಪಕ್ಷ ಖಂಡಿತವಾಗಿ ನಮಗೆ ಕೊಟ್ಟೇ ಕೊಡುತ್ತೆ ಟಿಕೆಟು. ಹೀಗಾಗಿ ನಾವು ಏನೈತಿ, ಪಕ್ಷದಿಂದ ಟಿಕೆಟ್ ತೊಗೊಂಡು ನಾನು ಸ್ಪರ್ಧೆಗೆ ನಿಲ್ತೆ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಇಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೇದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಆ ವಿಷಯಗಳನ್ನು ಏನಂತ ಹೇಳಿದರೆ, ಮುಂಬರ್ತಾ ಇರುವಂಥ 2028-29 ಚುನಾವಣಾ ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ಗಳನ್ನಾಗಿರಲಿ, ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನಾಗಿರಲಿ, ಮತ್ತು ಸಿಟಿ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಗೆ, ಪಟ್ಟಣ ಪಂಚಾಯತಿಯಿಂದ ಪುರಸಭೆಗೆ, ಪುರಸಭೆಯಿಂದ ನಗರಸಭೆಗೆ, ನಗರಸಭೆಯಿಂದ ಮಹಾನಗರ ಪಾಲಿಕೆವರೆಗೆ ಮೇಲ್ದರ್ಜೆಗೆ ಇರತಕ್ಕಂಥದ್ದು, ಮತ್ತು ಅದೇ ದರ್ಜೆಯಲ್ಲಿ ಇದ್ದಿರತಕ್ಕಂಥ ಚುನಾವಣೆ ವಿಷಯಗಳ ಬಗ್ಗೆ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೇದಿಂದ ಗ್ರೌಂಡ್ ರಿಯಾಲಿಟಿ ವರ್ಕನ್ನು ಕೂಡ ನಡೀತಾ ಇದೆ. ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಲ್ಯಾಣ ಕರ್ನಾಟಕ ಭಾಗದ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಕುಷ್ಟಗಿ ವಿಧಾನಸಭೆ ಕ್ಷೇತ್ರದ ಅಲ್ಪಸಂಖ್ಯಾತರ ನಾಯಕರನ್ನಾಗಿ, ಜಾತ್ಯತೀತ ವ್ಯಕ್ತಿಯಾಗಿ ಗುರುತಿಸ್ಕೊಂಡು ಕ್ಷೇತ್ರದಲ್ಲಿ ನಾನೊಬ್ಬ ಸಮರ್ಥ ನಾಯಕತ್ವ ಹೊಂದಿದ್ರೆ, ನಾನೊಬ್ಬ ಸಮರ್ಥನಾಗಿರೋದಕ್ಕಿಂತ ಜನಸೇವೆನೇ ಜನಾರ್ದನ ಸೇವೆ, ನಾನು ಕೂಡ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಮೂಲದಿಂದ ಬಂದಿರತಕ್ಕಂಥವರು, ಮೂಲ ರೆಹವಾಸಿನಾಗಿದ್ದಿರ್ತಕ್ಕಂಥ ವಿಷಯಗಳನ್ನು ಕೂಡ ತಿಳಿಸ್ತಾ ಇರುವಂಥ ಮಾನ್ಯ ಶ್ರೀ ಲಾಲ್ ಸಾಬ್ ನದಾಫ್ ಅವರು ನಮ್ಮ ಜೊತೆ ಇದ್ದಾರೆ. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥವ್ರು, ಮತ್ತು ಮುಂದಿನ 28 ಚುನಾವಣೆಯಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ 1 ಲೋಕಸಭಾ ಕ್ಷೇತ್ರದಲ್ಲಿ 2 ಸೀಟಾದರೂ ಕೊಡಲೇಬೇಕಂತೇಳಿ ಒಂದು ಹೈಕಮಾಂಡಿಗೆ ಮನವಿ ಮತ್ತು ಹೈಕಮಾಂಡಿಗೆ ಮನವರಿಕೆಗಳನ್ನು, ವಿಷಯಗಳನ್ನು ಪ್ರಸ್ತಾವನೆ ಮಾಡಿರ್ತಕ್ಕಂಥವ್ರು. ಶಿಗ್ಗಾವಿ ಚುನಾವಣೆಯಲ್ಲಿ ನಾವು ಏನಿದ್ದೇವೆ ಅಂತೇಳಿ ತೋರಿಸ್ಕೊಟ್ಟಿದ್ದೀವಿ. ಸೊಂಡೂರು ಬೈ ಎಲೆಕ್ಷನಲ್ಲಿ ಕೂಡ ನಾವು ಏನಿದ್ದೇವೆ ಅಲ್ಪಸಂಖ್ಯಾತರು ಅನ್ನುವಂಥ ವಿಷಯನೂ ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ. ಮತ್ತು ಬೆಂಗಳೂರು ರಾಮನಗರ ಚನ್ನಪಟ್ಟಣದಲ್ಲಿ ಕೂಡ ನಾವು ಏನಿದ್ದೇವೆ ಅನ್ನೋದು ತೋರಿಸ್ಕೊಟ್ಟಿದ್ದೀವಿ. ನಾವು ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಮರು, ನಮ್ಮಲ್ಲಿ ಪಿಂಜಾರ, ನದಾಫ್, ಶೇಖ್, ಪಠಾನ್ ಅನ್ನೋಂಥ ವಿಷಯ ಇಲ್ಲ. ನಮ್ಮಲ್ಲಿ ಒಗ್ಗಟ್ಟಿನ ಮಂತ್ರ, ನಾವು ಮುಸ್ಲಿಮ್ಸರು ಏಕ್ತಾದಿಂದಿದ್ದೇವೆ, ಈ ಭಾರತ ಮಾತೆ ಸೇವೆಯಲ್ಲಿ ನಾವು ಕೂಡ ತೊಡಗಿಸ್ಕೊಂಡಿದ್ದೀವಿ ಅನ್ನುವಂಥ ವಿಷಯಗಳನ್ನು ಪ್ರಸ್ತಾವನೆ ಮಾಡುತ್ತಾ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥವರು ಇಂದು ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆಯ ವಿಶೇಷ ಸಂದರ್ಶನ, ಕ್ಷೇತ್ರದ ಜನನಾಯಕ, ಮುಂದಿನ 28ರ ಜನಸೇವಕ ಅನ್ನುವಂಥ ವಿಶೇಷ ಸಂದರ್ಶನ ನಡೀತದೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜೊತೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ ಲಾಲ್ ಸಾಬ್ ನದಾಫ್ ಅವರೇ. ಮಾಧ್ಯಮ ಮಿತ್ರರಿಗೆ ಶುಭ ಸಂಜೆಯ ನಮಸ್ಕಾರಗಳು. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಯಾವಾಗ ಬಂದು ಸರ್ ಕುಷ್ಟಗಿಯಿಂದ? ಈಗ ಒಂದು 4-5 ಡೇಸ್ ಆಯ್ತು ರೀ ಬಂದು. ಎಸ್, ನಾವು 2-3 ದಿವಸದಿಂದ ಕುಷ್ಟಗಿ ಒಳಗಿದ್ವಿ. ಹೌದ್ರಿ. ಆದರೆ ತಾವು ಹುಬ್ಬಳ್ಳಿ ಶಹರದಲ್ಲಿ ಇದ್ದೀರಂದ ತಕ್ಷಣ ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಹೇಗೆ ಸರ್, ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀರಾ? ನನ್ನ ಮೊದಲನೇ ಪ್ರಶ್ನೆ, ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೇದಿಂದ ಗ್ರೌಂಡ್ ವರ್ಕನ್ನು ಕೂಡ ಮುಂದಿನ 28-29 ಚುನಾವಣೆ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ ಚುನಾವಣೆ ವಿಷಯಗಳ ಬಗ್ಗೆ ಕೂಡ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇತ್ತು. ಆದರೆ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಕಹಳೆ,
ಲಾಸ್ಟ್ ಟೈಮ್ ಕೂಡ ಅಮರೇಗೌಡ ಬಯ್ಯಾಪುರವರು 2-3 ಬಾರಿ ಶಾಸಕರಾಗಿದ್ದಾರೆ 2008ರಿಂದ ಈ ಕಡೆಯಿಂದ. ಆಮೇಲೆ ದೊಡ್ಡ ಗೌಡರು ಕೂಡ ಈ ಬಾರಿ ಪಾಟೀಲರು ಕೂಡ ಇಲ್ಲಿಂದ ಶಾಸಕರು ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಮಾತನಾಡ್ತಾ ಇದ್ದಾರೆ, ಅವರು ಬಿ ಜೆ ಪಿಯಲ್ಲಿ ಇರೋದು. ಕಾಂಗ್ರೆಸ್ನಲ್ಲಿ ಬದಲಾವಣೆ ಮಾಡಬೇಕು, ಯುವಕರನ್ನು ಒಂದು ಅವಕಾಶ ಕೊಡಬೇಕಂತೇಳಿ ಆ ಕ್ಷೇತ್ರದಲ್ಲಿ ಒಂದು ಕೂಗನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಇದರಲ್ಲಿ ಲಾಲ್ ಸಾಬ್ ನದಾಫ್ ಅವ್ರನ್ನ ಅಲ್ಪಸಂಖ್ಯಾತರ ಯುವ ನಾಯಕರಾಗಿ ತಾವು ಆ ಭಾಗದಲ್ಲಿ ಕಿತ್ತೂರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುರುತಿಸ್ಕೊಂಡಿರಿ. ನಿಮ್ಮನ್ನೇ ಯಾಕೆ ಆ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಬೇಕು, ಆ ಕ್ಷೇತ್ರದ ಮೇಲೆ ಇಷ್ಟು ಪ್ರೀತಿ ನಿಮ್ಗೆ ಯಾಕೆ ಸರ್? ಕುಷ್ಟಗಿ ಮತಕ್ಷೇತ್ರ ಕಡೂರು ಗ್ರಾಮ ನಮ್ಮ ಊರು, ಸ್ವಂತ ಊರು. ಹೀಗಾಗಿ ನಾವು ಏನೋ ಒಂದು ಜನಸೇವೆ ಮಾಡಬೇಕಂತಂದು ಉತ್ಸಾಹದಿಂದ ನಾವು ನಮ್ಮ ಮತಕ್ಷೇತ್ರದಲ್ಲಿ ನಾನು ಟಿಕೆಟ್ ತೊಗೊಂಡು ನಿಂತು ಜನರ ಸೇವೆ ಮಾಡಬೇಕಂತಂದು ಛಲ ತೊಟ್ಟು ಮತಕ್ಷೇತ್ರಕ್ಕೆ ನಾವು ಟಿಕೆಟ್ ಸಂಬಂಧ ಪ್ರಯತ್ನ ಮಾಡ್ತಾಯಿದ್ವಿ. ಪ್ರಬಲ ಆಕಾಂಕ್ಷಿ ಕೂಡ ತಾವು ಆಗಿದೆ. ಸರಿ, ಎಷ್ಟು ವರ್ಷದಿಂದ ಆ ಕ್ಷೇತ್ರದಲ್ಲಿ ತಾವು ಅಭ್ಯರ್ಥಿ ಆಗಬೇಕಂತ ಹೇಳಿ ಒಂದು ನಿರ್ಣಯವನ್ನು ತಗೊಂಡು ಯಾವ್ಯಾವ ರೂಪದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ? ಆ ಮತಕ್ಷೇತ್ರದಲ್ಲಿ 2022-23 ಚುನಾವಣೆಯಲ್ಲಿ ವಿಧಾನಸೌಧ ಚುನಾವಣೆಯಲ್ಲಿ ನಾವು ವಿಜಯಪುರ ಜಿಲ್ಲೆಯ ಟಿಕೆಟ್ ಆಕಾಂಕ್ಷಿ ಇದ್ದೀವಿ ಕಾಂಗ್ರೆಸ್ ಪಕ್ಷದಿಂದ. ಅಲ್ಲೇ ಟಿಕೆಟು ಕೊಡದೇ ಇರೋದರಿಂದ ನಾವು ಇಲ್ಲೇ ಏನೈತಿ ಪ್ರಯತ್ನ ಮಾಡಿದಾಗ ಟಿಕೆಟ್ ಸಿಗಲಿಲ್ಲ. ಆದರೂ ಏನೈತಿ ಮತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಇದು ಮಾಡ್ಕೊಂತ ಬಂದ್ವಿ. ಮತ್ತು ಉಪಚುನಾವಣೆ ಒಳಗೆ 3 ಉಪಚುನಾವಣೆಯಲ್ಲಿ ಒಂದು ಸಂಡೂರು, ಒಂದು ಚನ್ನಪಟ್ಟಣ, ಒಂದು ಸಿಗ್ಗಾವಿ ಮತಕ್ಷೇತ್ರದೊಳಗೆ ನಮ್ಮ ಅಲ್ಲಿನೂ ನಮ್ಮ ಹಿತೈಷಿಗಳು ನೀವು ಕೊಡ್ರಿ, ನಾವೆಲ್ಲ ಏನೈತಿ ನಿಂತು ನಾವೆಲ್ಲ ಇದು ಮಾಡ್ತೀವಿ ಅಂತಂದಾಗ ನಾವು ಸಿಗ್ಗಾವಿ ಮತಕ್ಷೇತ್ರಕ್ಕೆ ಕೊಟ್ಟಿದ್ವಿ. ಆ ಪ್ರಕಾರ ಅಲ್ಲೇ ಏನೈತಿ ಹಿಂದೆ ಒಂದು ಈಗ ನಮ್ಮ ರಾಜ್ಯದಾಗ ನಾಯಕರು ಆಮೇಲೆ ಕೇಂದ್ರ ನಾಯಕರು ಏನೈತಿ ನಮ್ಗೆ ಹಿಂದದ ಇಲ್ಲ ನೀವು ಇದ್ರ ಮಾಡಿ ನಿಮ್ಮವ್ರಿಗೆ ನಾವು ಟಿಕೆಟ್ ಕೊಟ್ಟಿದ್ವಿ ಪಾಟನರಿಗೆ, ನೀವು ಅವ್ರನ್ನ ಗೆಲ್ಸಿ ತೊಗೊಂಬರ್ರಿ, ಮುಂದೆ ಬರೋ ದಿನದೊಳಗೆ ನಿಮಗೂ ಒಂದು ಮತಕ್ಷೇತ್ರಕ್ಕೆ ನಾವು ನಿಮಗೊಂದು ಟಿಕೆಟ್ ಕೊಟ್ಟು ನಾವು ನಿಮ್ಗೆ ಆರ್ಸ್ ತರ್ತೀವಿ ಅಂತಂತಂದು ನೀವು ಅಲ್ಲಿ ನಿಂತು ಎಲ್ಲ ಪಟನರ ನಿಂತಾರೆ ಅಂತೇಳಿ ತಿಳ್ಕೊಬಾರ್ದು, ನೀವು ನಿಂತೀವಿ ಅಂತಂದು ಪಟನರ ಆರ್ಸ್ ತೊಗೊಂಬಂದು ಅಂತ ನಾವು ಆರ್ಸ್ ತೊಗೊಂಬಂದ್ರಿ ಅಂತಂದು ನಮಗೆ ನಾಯಕರು ಹೇಳಿದಾಗ ನಾವು ಅಲ್ಲಿ ನಮ್ಮ ಧರ್ಮಪತ್ನಿಯರು ರಿಯಾನಾ ನದಾಫ್ ಆಮೇಲೆ ನಾವು ಕೂಡಿ ಅಲ್ಲಿ ಏನೈತಿ ಪಟನರು ನಾವು 13,000 ಚಿಲ್ಲರದಲ್ಲಿ ಆಸ್ತಿ ನಾವು ತೊಗೊಂಬಂದ್ವಿ. ವಿಧಾನಸಭಾ 28 ಕ್ಷೇತ್ರದಲ್ಲಿ ನಾವು ಈಗ ನಮ್ಮ ಮತಕ್ಷೇತ್ರ ಕುಷ್ಟಗಿ ಮತಕ್ಷೇತ್ರದಾಗ ನಾವು ಒಂದು ಸಮಾಜ ಸೇವೆ ನಮ್ಮಲ್ಲಿ ನಾವು ಹುಟ್ಟಿ ಬೆಳೆದ ಊರು, ನಾವು ಅಲ್ಲೇ ಏನೈತೆ ಸಮಾಜ ಸೇವೆ ಮಾಡ್ಬೇಕಂತಂದು ನಾವು ಏನೈತಿ ಅಲ್ಲೇ ಟಿಕೆಟ್ ಆಕಾಂಕ್ಷೆ ಐತಿದ್ವಿ. ಸರಿ ಸರ್, 28 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾವು ಪ್ರಬಲ ಆಕಾಂಕ್ಷೆ ಆಗಿದ್ವಿ. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ವರ್ಷದಿಂದ ತಾವು ಚಿರಪರಿಚಿತರಾಗಿ, ಅಂದರೆ ಹುಟ್ಟಿ ಬೆಳೆದಿರ್ತಕ್ಕಂಥ ಕ್ಷೇತ್ರ ಅದಾಗಿರಬಹುದು, ಆದರೆ ಆ ಕ್ಷೇತ್ರದಲ್ಲಿ ತಾವು ಒಂದು ಸಮಾಜ ಸೇವೆಗೆ ಗುರುತಿಸ್ಕೊಂಡ್ಬಂದಿದ್ದು ಯಾವ ಇಸ್ವಿಯಿಂದ ಗುರುತಿಸ್ಕೊಂಡ್ಬಂದ್ರಿ? ನಾವು ಸಮಾಜ ಸೇವೆ ಗುರುತಿಸಿಕೊಂಡಿದ್ದು 2002ರಿಂದ ಇಲ್ಲಿವರೆಗೂ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ನಂದು ಹುಟ್ಟಿದ ಊರು ಅಲ್ಲೇ ನನ್ನ ಉದ್ಯೋಗ. ಆ ಮತಕ್ಷೇತ್ರದೊಳಗನ ನಾವು ಸಮಾಜ ಸೇವೆ ಮಾಡ್ಕೊತ ಬಂದಿದ್ದೀವಿ. ನಮಗೂ ಅಲ್ಲೇ ಒಳ್ಳೆಯದಾಗಿದೆ. ಇನ್ನು ಮುಂದೆ ಜನರಿಗೆ ಒಳ್ಳೇದು ಮಾಡ್ಬೇಕಂತಂದು ನಾವಲ್ಲೇ ಮತಕ್ಷೇತ್ರಕ್ಕೆ ನಾವು ಟಿಕೆಟ್ ಆಕಾಂಕ್ಷಿ ನಾವು. ಮತ್ತು ಪ್ರತಿಯೊಂದು ನಾವು ಸರ್ವ ಧರ್ಮದವರು ಕೂಡ ಒಳ್ಳೆ ಏನೈತಿ ಒಡನಾಟದೊಳಗೆ ಇದ್ದೀವಿ. ಸದಾ ಸೇವೆ ಈ ಊರಿನ ಮಗನಾಗಿ ಕೆಲಸ ಮಾಡ್ಕೊತ ಬಂದಿದ್ದೀನಿ. ಆಕಾಂಕ್ಷೆ ಅಂತಂತಲ್ಲ, ಈ ಊರಿನ ಮಗನಾಗಿ ನಾವು ಸಮಾಜ ಸೇವೆ ಮಾಡ್ಬೇಕಂತಂದು ನಾನು ಹೊಂಟಿದ್ದೀನಿ. ಸರಿ ಸರ್, ಹಾಗಾದರೆ ಆ ಊರಿನ ಮಗನಾಗಿ ತಾವು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ರಿ, ಮುಂದೆ ಕೂಡ ನಿಮ್ಗೆ ಅವಕಾಶ ಸಿಗಲಿ ಅಂತೇಳಿ ತಾವು ಬಯಸ್ತಾ ಇದ್ದೀರಿ. ನಿಮ್ಮ ಪ್ರಕಾರದಿಂದ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂದರೆ ಯಾವ ರೀತಿ ಅಭಿವೃದ್ಧಿ ಆಗಬೇಕಾಗಿದೆ? ಅಭಿವೃದ್ಧಿ ಅಂದರೆ ಏನು ಸರ್? ಅಲ್ಲಿ ಏನೇನು ಕೆಲಸಗಳನ್ನು ಆಗಬೇಕಾಗಿದೆ? ಈಗ ರಸ್ತೆಗಳು ಡೆವಲಪ್ಮೆಂಟ್ ಆಗಿದ್ರಲ್ರಿ, ಆಮೇಲೆ ಸ್ಕೂಲ್ ಏನಿದೆ ಹಳೆ ಕಟ್ಟಡವನ್ನು ಇದ್ರಿರ್ತಾವೆ ಅವನ್ನೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋದಾಗಿರಲ್ರಿ. ರೈತರಿಗೆ ಏನೈತಿ ಒಳ್ಳೆ ಏನೈತಿ ಅವರಿಗೊಂದು ಸರ್ಕಾರದಿಂದ ಅನುದಾನಗಳು ತಂದು ಅವರಿಗೆ ಒಂದು ಆಗಿರಲ್ರಿ. ಒಳ್ಳೆ ಯೋಜನೆ ಏನೈತಿ ಅಲ್ಲಿ ತರಬೇಕು. ಆಮೇಲೆ ಇನ್ನೂ ಮೆಡಿಕಲ್ ಕಾಲೇಜು ಇನ್ನೂ ಬಂದಿಲ್ಲ, ಅದನ್ನು ಏನೈತಿ ನಾವು ಅದನ್ನು ಬರೋಕ್ಕೆ ಏನೈತಿ ನಾವು ಅದನ್ನು ಪ್ರಾಮಾಣಿಕವಾಗಿ ಅದನ್ನು ಪ್ರಯತ್ನ ಏನೈತಿ ಮಾಡ್ತೀವಿ. ಕೆಲವೊಂದು ಇನ್ನೂ ಡೆವಲಪ್ಮೆಂಟ್ ಭಾಳ ಇದೆ ನಮ್ಮ ಕುಷ್ಟಗಿ ಮತಕ್ಷೇತ್ರದಲ್ಲಿ ಮಾಡೋದು. ಮುಂದೆ ಏನೈತಿ ಎಷ್ಟು ಡೆವಲಪ್ಮೆಂಟ್ ಮಾಡ್ತೀವಿ ಅಷ್ಟು ಏನೈತಿ ಜನರಿಗೆ ಒಳ್ಳೆಯದಾಗ್ತೈತಿ. ಈಗ ನೀರಿಂದು ಭಯಂಕರ ಕೊರತಿದೆ,
ಆ ನೀರಿಂದು ಏನೈತಿ ಒಳ್ಳೆ ನೀರಿಂದು ಎಲ್ಲ ಜನರಿಗೆ ನೀರಿನ ಬಹಳ ಕೊರತೆ ಇದೆ. ಆ ನೀರಿಂದು ಒಂದು ಕೊರತೆ ಇರಲಾರ್ದಂಗೆ ನಾವು ಅದನ್ನು ನೀರಿಂದು ಯೋಜನೆ ತರಬೇಕಂತ ಮಾಡಿದ್ದೀವಿ. ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಜನರಿಗೆ ಭಾಳ ತಲುಪಿದೆ. ಇನ್ನೂ ಭಾಳ ತಲುಪಬೇಕಾಗಿದೆ, ಜನರಿಗೆ ಭಾಳ ಇದರಲ್ಲಿದ್ದಾರೆ. ಇನ್ನೂ ಏನೈತಿ ನಾವು ಭಾಳ ಕನಸಿದೆ, ಆ ಮತಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ಕನಸಿದೆ. ಆ ಕನಸು ನನಸಾಗಬೇಕಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸರಿ ಸರ್, ತಾವು ಕೂಡ ಕ್ಷೇತ್ರದಲ್ಲಿ ಭೇಟಿ ಮಾಡಿರ್ತೀರಿ. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಬಗ್ಗೆ ಜನಸಾಮಾನ್ಯರು ಬೇಡಿಕೆಗಳನ್ನು ಇಡ್ತಾರೆ. ಸಾಹೇಬ್ರೆ, ನಮ್ಮ ಕ್ಷೇತ್ರದಲ್ಲಿ ಶಾಸಕರು ನಮ್ಮವರಿಲ್ಲ, ಆದರೆ ರಾಜ್ಯ ಸರ್ಕಾರ ನಮ್ಮದಿದೆ. ತಾವು ಕೂಡ ರಾಜ್ಯ ಸರ್ಕಾರಕ್ಕೆ ಭಾಳ ಹತ್ತಿರ ಆದಂಥವರು, ಸಚಿವರಿಗೆ ಹತ್ತಿರ ಆದಂಥವರು. ಬೇಡಿಕೆಗಳನ್ನು ನಿಮ್ಮ ಮುಂದುಗಡೆ ಇಟ್ಟದ ಸಂದರ್ಭದಲ್ಲಿ ನೀವು ಯಾವ್ಯಾವ ಅಭಿವೃದ್ಧಿ ಬಗ್ಗೆ ಬಂದಿರತಕ್ಕಂಥ ಬೇಡಿಕೆಗಳ ಬಗ್ಗೆ ತಾವು ಅದರ ಬಗ್ಗೆ ಯೋಚನೆ ಮಾಡಿದ್ರಿ? ನಾನು ನನ್ನ ಮತಕ್ಷೇತ್ರದಲ್ಲಿ ಹೋದಾಗ ನನ್ನ ಮತದಾರರು ಏನೈತಿ ಬೇಡಿಕೆಗಳು ಇಟ್ಟಾಗ, ಕೆಲವೊಂದು ಬೇಡಿಕೆಗಳು ಇಟ್ಟಾಗ ನಾವು ಅವರಿಗೆ ಪೂರೈಸ್ತೀವಿ ಅಂತೇಳಿ ಹೇಳಿದ್ದೀವಿ. ಈ ಸದ್ಯ ಈಗ ಅಲ್ಲಿ ಆಶ್ರಯ ಮನೆಗಳಿಲ್ಲ, ಆಶ್ರಯ ಮನೆಗಳು ಕೇಳಿದರು. ಆಶ್ರಯ ಮನೆಗಳನ್ನು ಏನೈತಿ ನಾವು ಸಂಬಂಧಪಟ್ಟ ಸಚಿವರಿಗೆ ಮಾತಾಡಿದ ಏನೈತಿ ಸಾಲ್ವ್ ಮಾಡ್ತೀವಿ. ಮತ್ತು ಲೋಕೋಪಯೋಗ ಸಚಿವರು ಅವ್ರಿಗೂ ಹೇಳಿದ್ದೀವಿ, ಅವ್ರಿಗೂ ಏನೈತಿ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೆಲವೊಂದು ಏನೈತಿ ಇಲ್ಲಿ ಏನು ಬರ್ತಕ್ಕಂಥ ಸೌಲಭ್ಯಗಳು ಏನೈತಿ 3-4 ಮಂತ್ರಿಗಳಿಗೆ ಭೇಟಿಯಾಗಿ ಈ ಸೌಕರ್ಯಗಳನ್ನು ನಾನಂಕರು ಈಗ ಸರ್ಕಾರದಾಗ ಇಲ್ಲ ಅಂತಂದ್ರೂ ನಾನು ಈಗ ಮಾಡ್ತಾಯಿದ್ದೀನಿ. ಮುಂದೆ ನಮಗೆ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರೆ ಮತ್ತು ಮುಂದೆ ನಾವು ಇನ್ನೂ ಹೆಚ್ಚಿನ ಮಾಡೋಕ್ಕೆ ನಮಗೊಂದು ಶಕ್ತಿ ಬರ್ತೈತಿ ಅಂತೇಳಿ ಮತದಾರರಿಗೆ ನಾವು ಹೇಳ್ತೀವಿ. ಸರಿ ಸರ್, ಕ್ಷೇತ್ರದಲ್ಲಿ ಮತ್ತು ಹೈಕಮಾಂಡ್ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಿಂದ ನಿಮ್ಮನ್ನು ಯಾಕೆ ಟಿಕೆಟ್ ಕೊಡಬೇಕು? ನಮಗೆ ಯಾಕೆ ಕೊಡ್ಬೇಕಂತ ಅಂತಿರಲ್ಲ ನೀವು. ಈಗ ನಾವು ಅಲ್ಪಸಂಖ್ಯಾತರು. ಈಗ ಒಂದು ಸರಿ ಏನೈತಿ ನಮ್ಮ ಇವ್ರಿಗೆ ಕೊಟ್ಟಿದ್ದೀರಿ, ಯಾರಿಗೆ ಹಸನ್ ಸಾಬ್ ದೊಡ್ಡವ್ರಿಗೆ ಕೊಟ್ಟಿದ್ದೀರಿ. ಆಮೇಲೆ ಮತ್ತೆ ನೆಕ್ಸ್ಟ್ ಏನೈತಿ ಅಮರೇಗ ಬಳೆಯಪ್ಪರಿಗೆ ಕೊಟ್ಟಿರಿ. ಒಳ್ಳೆ ಮತ್ತು ಮತಕ್ಷೇತ್ರದೊಳಗೆ ನಮ್ಮ ಅಲ್ಪಸಂಖ್ಯಾತರಿಗೆ ಏನೈತಿ ಮಿನಿಮಮ್ ಒಂದು ಲೋಕಸಭೆದೊಳಗೆ 2 ಕೊಡ್ಬೇಕು. ಅಲ್ಪಸಂಖ್ಯಾತರು ಇಬ್ಬರಿಗೆ ಕೊಡ್ಬೇಕು. ಅದರೊಳಗೆ ನಮ್ಮ 6ರಿಂದ 8 ಮತಕ್ಷೇತ್ರ ಅಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಮತ್ತು ನಾವು ಕಾಂಗ್ರೆಸ್ ಪಕ್ಷದ ನಾವು ದುಡ್ದಿದ್ದೀವಿ, ನಾವು ಕೇಳ್ತೀವಿ. ಕೊಟ್ಟಿದ್ದೊಂದೇ ಗಂಗಾವತಿ. ಮತ್ತು ಇನ್ನೂ ಏನೈತಿ ಇನ್ನೂ ಉಳಿದ ಮತಕ್ಷೇತ್ರ ನಾವು ಒಂದು ಆಕಾಂಕ್ಷೆ ಇದ್ದೀವಿ. ನಾವು ಒಂದು ಸೇವೆ ಸಲ್ಲಿಸ್ಬೇಕನ್ನೋದು ನಮಗೊಂದು ಕನಸಿದೆ. ನಾವು ಒಂದು ನೆನಸಾಗಬೇಕು. ಎಲ್ಲರಿಗೂ ಇದು ಪ್ರಜಾಪ್ರಭುತ್ವ, ಎಲ್ಲರಿಗೂ ಒಂದೇ ಇರಬೇಕು. ನಾವು ಪಕ್ಷಕ್ಕೆ ಏನೈತಿ ದುಡಿತೀವಿ, ಆ ಪ್ರಕಾರ ಎಲ್ಲ ಏನೈತಿ ಎಲ್ಲರಿಗೂ ಸಮಪಾಲು ಸಮಪಾಲು ಆ ರೀತಿ ಅವಕಾಶ ಕೊಡ್ಬೇಕು ನಮಗಂತ ನೀವು ಹೇಳ್ತೀರಿ. ಸರಿ ಸರ್, ಒಂದು ವೇಳೆ ಲಾಲ್ ಸಾಬ್ ನದಾಫ್ ಅವ್ರನ್ನ ಅವಕಾಶ ಮಾಡಿಕೊಟ್ರೆ ಕ್ಷೇತ್ರದಲ್ಲಿ ಜನ ಮಾತಾಡ್ತಾರೆ, ಮಾತು ಕಡಿಮೆ ಕೆಲಸ ಹೆಚ್ಚಿಗೆ ಅಂತಾರೆ, ಹೌದಾ? ಹೌದ್ರಿ, ಖಂಡಿತ. ಹೀಗೆ ಸಾಧ್ಯ ಇದು? ನಮ್ಮ ಮಾತು ಕಡಿಮೆ, ಕೆಲಸ ಭಾಳ ಮಾಡ್ತೀವಿ. ಹಿಂಗಾಗಿ ಜನ ನಮಗೆ ಏನೈತಿ ಈ ಸರಿ ನೀವು ನಿಲ್ರಿ, ನಾವು ಎಲ್ಲ ನಿಮಗೆ ಸಪೋರ್ಟ್ ಮಾಡ್ತೀವಿ. ಪ್ರತಿಯೊಂದು ಸರ್ವ ಧರ್ಮದವರು ನಮಗೆ ಭಾಳ ಏನೈತಿ ಫೋನಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ. ಅಲ್ಲಿ ಮತಕ್ಷೇತ್ರಕ್ಕೆ ಹೋದ್ರೆ ಏನೇ ಬರ್ತಾರೆ, ನೀವು ಏನಾರ ಮಾಡಿ ಟಿಕೆಟ್ ತೊಗೊಂಬರ್ರಿ, ನಾವೆಲ್ಲ ನಿಂತು ಮಾಡ್ತೀವಿ ಅಂತಂದು ಜನ ಹಾತುರಿತಾರೆ ರೀ, ಕಾತುರದಿಂದ ಇದ್ದಾರೆ. ಎಸ್. ಆಮೇಲೆ ಕ್ಷೇತ್ರದಲ್ಲಿ ಬದಲಾವಣೆ ಅಂತೇಳಿ ಒಂದು ಬರ್ತಾ ಇದೆ. ಹಿರಿಯರನ್ನು ಎಷ್ಟು ಬಾರಿ ಕೊಡ್ತೀರಿ, ಯುವಕರನ್ನು ಕೊಡ್ರಿ ಅಂತಾರೆ. ಕೆಲವೊಂದಿಷ್ಟು ಜನ ಮಾತಾಡ್ತಾರೆ ಲಾಲ್ ಸಾಬ್ ನದಾಫ್ ಅವ್ರನ್ನ ಕೊಡ್ಬೇಕಂತಾರೆ. ನಿಮ್ಮ ಬಗ್ಗೆ ಪ್ರೀತಿ ಯಾಕೆ ಸರ್ ಇಷ್ಟು? ಏನು ನೀವು ದುಡ್ಡು ಸಹಾಯ ಮಾಡ್ತೀರಂತೇಳಿ ಪ್ರೀತಿ ಇದೆಯಾ, ಅಥವಾ ಅದೇ ಊರಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ವಿಷಯದ ಮೇಲೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ, ಅಥವಾ ಸಮಾಜ ಸೇವೆಯಲ್ಲಿ ಒಂದು ಮುಂದಾಳತ್ವ ಇದ್ದಾರೆ ಅಂತೇಳಿ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಸರ್? ಈಗ ಇವ್ರದ್ದು ದುಡ್ಡು ಐತೆ ಅಂತೇಳಿ ನಾನು ಪ್ರೀತಿ ಮಾಡ್ತಾ ಇಲ್ಲ. ನಮ್ಮ ಮತಕ್ಷೇತ್ರ ಜನ ಇವ್ರು ಕೆಲಸ ಮಾಡ್ತಾರಂತಂದು ಇದನ್ನು ಮಾಡ್ತಾಯಿದ್ದಾರೆ. ಹಿಂಗಾಗಿ ನಾವು ಏನೈತಿ ಇವತ್ತು ದುಡ್ಡು ಶಾಶ್ವತ ಅಲ್ಲ. ಇವತ್ತು ಇವರು ಸಮಾಜ ಸೇವಕರು, ಇವ್ರು ಪ್ರತಿಯೊಂದು ಏನೈತಿ ಯಾವುದೂ ಕಿವಿಲೆ ಕೇಳೋಲ್ಲ. ಎಲ್ಲ ಈಗ ಇವರು MLA ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ MLA ಆದಮೇಲೆ ನಮ್ಮದು ಮತಕ್ಷೇತ್ರ ಒಳ್ಳೆಯ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಅಲ್ಲಿ ಜನರು ಮನವೊಲಿಕೆ ಇದ್ದಾರೆ. ಹಿಂಗಾಗಿ ಆ ಜನರಿಗೆ ನಾವು ಏನೈತಿ ಜನರಿಗೊಂದು ಸೇವೆ ಮಾಡ್ಬೇಕಂತಂದು ನಾವು ಅಲ್ಲಿ ಪಣ ತಟ್ಕೊಂಡು ಬಂದಿದ್ದೀವಿ. ಸರಿ, ಕ್ಷೇತ್ರದಲ್ಲಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ, ಈ ಬಾರಿ ಏನಾರು ಮಾಡಿ ಲಾಲ್ ಸಾಬ್ ನದಾಫ್ ಅವ್ರನ್ನ ಟಿಕೆಟ್ ಕೊಡಲಿಲ್ಲ ಅಂದರೆ ಅವ್ರನ್ನ ಇಂಡಿಪೆಂಡೆಂಟ್ ಆದರೂ ನಾವು ನಿಲ್ಲಿಸ್ತೀವಿ, ಅಥವಾ ಬೇರೆ ಪ್ರಬಲವಾದಂಥ ಪಕ್ಷದಿಂದ ಆದರೂ ಅವ್ರಿಗೆ ನಾವು ಟಿಕೆಟ್ ಕೊಡಿಸ್ತೀವಿ ಅಂತೇಳಿ ಜನ ಮಾತಾಡ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಈಗ ನೋಡಿರಿ, ನಾನು ಪಕ್ಷದಲ್ಲಿಂದ ಟಿಕೆಟ್ ಕೊಡಲಿಲ್ಲಪ್ಪ ಅಂದ್ರೆ ಇಂಡಿಪೆಂಡೆಂಟ್ ನಿಂದಿರ್ಬೇಕಂತೇಳಿ ಜನ ಮಾತಾಡ್ತಾ ಇದ್ದಾರೆ ಇಲ್ಲಿ. ಆದರೆ ನಾವು ಜನರಿಗೆ ಚಿರನಾಗಿರ್ತೀವಿ. ಆದ್ರೆ ನಾವು ಏನೈತಿ, ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಇವತ್ತು ಪಕ್ಷ ಏನು ಹೇಳ್ತೈತಿ ಅದನ್ನು ನಾವು ಕೇಳಬೇಕಾಗತ್ತೆ ರೀ. ಪಕ್ಷ ಖಂಡಿತವಾಗಿ ನಮಗೆ ಕೊಟ್ಟೇ ಕೊಡುತ್ತೆ ಟಿಕೆಟು.
ಹೀಗಾಗಿ ನಾವು ಏನೈತೆ ಪಕ್ಷದಿಂದ ಟಿಕೆಟ್ ತೊಗೊಂಡು ನಾನು ಸ್ಪರ್ಧೆಗೆ ನಿಲ್ತೆ. ಸರಿ ಲಲ್ಸಾಬ್ ನದಾಫ್ ಅವರೇ, ಈ ಉಪಚುನಾವಣೆ ಬರ್ತಾ ಇದೆ. ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಬರ್ತಾ ಇದೆ, ಒಂದು ಬಾಗಲಕೋಟೆ ಗ್ರಾಮೀಣ ಮತ್ತು ಸಿಟಿ ಅಂದರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಕೂಡ ಬರ್ತಾ ಇದೆ. ಇಲ್ಲಿ HY ಮೇಟಿ ನಿಧನದಿಂದ, ಅಲ್ಲಿ ಶಾಮನೂರು ಶಿವಶಂಕರಪ್ಪ ನಿಧನದಿಂದ, HY ಮೇಟಿ ನಿಧನದಿಂದ ಇಲ್ಲಿ ಅವ್ರ ಕುಟುಂಬಕ್ಕೆ ಅಂತ ಇದ್ದಾರೆ. ಅಲ್ಲಿ ದಾವಣಗೆರೆಯಿಂದ ಶಾಮನೂರು ಕುಟುಂಬದವರು ಇಬ್ಬರು ಇದ್ದಾರೆ, ಈ ಬಾರಿ ಅಲ್ಪಸಂಖ್ಯಾತರಿಗೆ ಸಿಗಬೇಕಂತ ಹೇಳ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯ ಸರ್? ಈಗ ಬಾಲ್ಕೋಟಿ ಉಪಚುನಾವಣೆಯಲ್ಲಿ HY ಮೇಟಿ ಅವರ ಸುಪುತ್ರರಿಗೆ ಟಿಕೆಟು ಕೊಡಬೇಕಂತಂದು ಹೈಕಮಾಂಡ್ ಚಿಂತನೆ ಮಾಡ್ತಾಯಿದೆ. ಅವರಿಗೆ ಕೊಡಲಿ ಮತ್ತು ಇನ್ನೊಬ್ಬರಿಗೆ ಯಾರಿಗೂ ನಮ್ಮ ಕಾರ್ಯಕರ್ತರಿಗೆ ಕೊಟ್ಟರು ನಾವು ಅಲ್ಲಿ ಹೋಗಿ ನಿಂತು ನಮ್ಮ ಪಕ್ಷದ ಅಭ್ಯರ್ಥಿ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಆಮೇಲೆ DK ಶಿವಕುಮಾರ್ ಸಾಹೇಬರಲ್ಲಿ ಉಸ್ತುವಾರಿ ಸಚಿವರಾದ ಆರಿಫ್ ತಿಮ್ಮಾಪುರ ಸಾಹೇಬರು ಮುಂದಾಳತ್ವದಲ್ಲಿ ನಾವಲ್ಲಿ ನಿಂತು ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಬರ್ತೀವಿ ಅಂತಂದು ನಾವು ಹೇಳ್ತೀವಿ. ದಾವಣಗೆರೆ ಮತಕ್ಷೇತ್ರದ ಉಪಚುನಾವಣೆಯಲ್ಲಿ ಅಲ್ಲೂ ಏನೈತಿ ನಮ್ಮ ಅಲ್ಪಸಂಖ್ಯಾತರು 4 ಮಂದಿ ಅಲ್ಪಸಂಖ್ಯಾತರು ಆಕಾಂಕ್ಷೆಯಲ್ಲಿದ್ದಾರೆ. ಅವ್ರಿಗೆ ಕೊಡಲಿ ಮತ್ತು ಇನ್ನೊಬ್ಬರು ಯಾರಿಗಾರು ಕೊಡಲಿ. ಅಲ್ಲಿ ನಾವು ಏನೈತಿ ನಮ್ಮ ಪಕ್ಷದ ಅಲ್ಲಿ ದಾವಣಗೆರೆ ಮತಕ್ಷೇತ್ರ ಉಸ್ತುವಾರಿ ಸಚಿವರು ಅವ್ರ ಮುಂದಾಳತ್ವದಲ್ಲಿ ಮತ್ತು ನಮ್ಮ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮುಂದಾಳತ್ವದಲ್ಲಿ ಅವರು ನಾವು ಆ ಪಕ್ಷಕ್ಕೆ ಅಭ್ಯರ್ಥಿಯನ್ನು ಆರಿಸ್ತಾತೀವಿ ಅಂತ ಅದು ಒಂದು 5,000 to 10,000 ಅಂತರದಿಂದ ನಾವು ನಮ್ಮ ಅಭ್ಯರ್ಥಿ ಆರಿಸ್ಕೊಂಡ್ಬರ್ತೀವಿ ಅಂತ ನಮಗೊಂದು ವಿಶ್ವಾಸ. ಸರಿ ಸರ್, ಮತ್ತು ದಾವಣಗೆರೆಯಲ್ಲಿ ಜನ ಮಾತಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತೇಳಿ ಅಂತ ಇದ್ದಾರೆ. ಇದರೊಂದರಲ್ಲಿ ತಾವು ಕೂಡ ಒಂದು ಅಲ್ಪಸಂಖ್ಯಾತರ ಮುಖಂಡರಾಗಿ, ಒಂದು ಅಲ್ಪಸಂಖ್ಯಾತರ ಯುವ ನಾಯಕರಾಗಿ ಇದರ ಬಗ್ಗೆ ಟಿಕೆಟ್ ನಿಮಗೆ ಕೊಡಬೇಕು ಅಂದರೆ ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡಲಿ ಅನ್ನೋಂಥ ವಿಷಯದ ಬಗ್ಗೆ ತಾವೇನಾದರೂ ಹೈಕಮಾಂಡಿಗೆ ಮನವಿ? ಈಗ ಹೈಕಮಾಂಡಿಗೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಆಮೇಲೆ ಸೋನಿಯಾ ಗಾಂಧೀಜಿಯವರು, ಆಮೇಲೆ ರಾಹುಲ್ ಗಾಂಧೀಜಿಯವರು, ಪ್ರಿಯಾಂಕಾ ಗಾಂಧೀಜಿಯವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಇವ್ರು ಏನು ತೀರ್ಮಾನ ತೊಗೊಂತಾರೆ ನಾವು ಅಲ್ಲಿ ಅದು ನಮ್ಮ ಅಲ್ಪಸಂಖ್ಯಾತರಿಗೆ ಕೊಳ್ಳಿ, ಇನ್ನೊಬ್ಬರು ಯಾರ್ಯಾರು ನಮ್ಮ ನಿಷ್ಠಾವಂತ ಕಾರ್ಯಕರ್ತರಿಗೆ ಕೊಟ್ಟರು ನಾವು ಅಲ್ಲಿ ಏನೈತಿ ನಾವು ನಿಂತು ನಮ್ಮ ಅಭ್ಯರ್ಥಿ ತೊಗೊಂಬರ್ತೀವಿ ಅನ್ನೋದು ನಮ್ಮ ವಿಶ್ವಾಸ. ಪಕ್ಷದಿಂದ ನಿಲ್ಲಬೇಕನ್ನೋದು ನಿರ್ಣಯ. ಸರಿ ಸರ್, ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದಾನೆ. ನಿಮ್ಮ ಕ್ಷೇತ್ರ ಮತದಾರರಿಗೆ ಮತ್ತು ಹೈಕಮಾಂಡಿಗೆ ಕೊನೆಯದಾಗಿ News 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರಿಗೆ, ನಮ್ಮ ಅಲ್ಪಸಂಖ್ಯಾತರ ಸಚಿವರಾದ ಜಮೀರ್ ಅಹ್ಮದ್ ಸಾಹೇಬರಿಗೆ, ಹಾಗೂ ನಮ್ಮ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ, ಹಾಗೂ ನಮ್ಮ ಕೊಪ್ಪಳ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಗಿ ಸಾಹೇಬರವರಿಗೆ, ಹಾಗೂ ನಮ್ಮ MP ಅವರಾದ ರಾಜಶೇಖರ್ ಹಿಟ್ನಾಳ್ ಅವರಿಗೆ, ಇವರೆಲ್ಲ ನಮಗೆ ಸಹಕಾರ ಕೊಡ್ತಾರೆ ಅನ್ನೋದು ನಮಗೊಂದು ನಂಬಿಕೆ ಇದೆ. ಏನೈತಿ ಅವರು ನಮ್ಮ ಯುವಕರು ಮುಂದೆ ಬರ್ಬೇಕಂತಂದು ಅವರು ಏನೈತಿ ನಮಗೊಂದು ಏನೋ 28ಕ್ಕೆ ನಮಗೆ ಟಿಕೆಟ್ ಏನೈತಿ ಕೊಡ್ತಾರೆ ನಮಗೆ ಭರವಸೆ ಇದೆ. ಮುಂದೆ ಕೇಂದ್ರ ಸರ್ಕಾರ ಒಳಗೆ ಏನೈತಿ ನಮ್ಮ ರಾಹುಲ್ ಗಾಂಧೀಜಿಯವ್ರಿಗೆ, ಆಮೇಲೆ ಸೋನಿಯಾ ಗಾಂಧೀಜಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ಇವರೆಲ್ಲರಿಗೂ ಯುವಕರಿಗೆ ಅವಕಾಶ ಮಾಡಿ ಕೊಡ್ತಾರೆ ಅನ್ನೋದು ನಮಗೆ ಫುಲ್ ಭರವಸೆ ಇದೆ. ರಾಜ್ಯ ನಾಯಕರಿಗೆ, ಯುವಕರಿಗೆ ಇದನ್ನು ಕೊಡ್ತಾರಂತಂದು ನಮಗೆ ಭರವಸೆ ಇದೆ. ಅವರಿಗೆ ಮನಪೂರ್ವಕವಾಗಿ ಮನವಿ ಮಾಡ್ಕೊತಿದ್ದೀವಿ. ಥ್ಯಾಂಕ್ ಯು. ಮತ್ತು ಕ್ಷೇತ್ರ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೇಂದ್ರ ನಾಯಕರಿಗೆ, ರಾಜ್ಯ ನಾಯಕರಿಗೆ ನಿಮ್ಮ ಕೂಗು ಮುಟ್ಲಿ, ಏನೈತಿ ನಿಮ್ಮ ಕೂಗಿನಿಂದ ನಮ್ಮ ಟಿಕೆಟ್ ಕೊಡಲಿ, ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿ ಕೊಡಲಿ ಅಂತಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಓಕೆ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಲಾಲ್ಸಾಬ್ ನದಾಫ್ ಅವರೇ. ಆದರೆ ನಿಜವಾಗ್ಲೂ ಕೂಡ ನೀವು ಕ್ಷೇತ್ರ ಜನ ಹೇಳೋದಂಗೆ ಇದ್ದೀರಿ. ಯಾಕಂತೇಳಿದರೆ ಮಾತು ಕಡಿಮೆ, ಕೆಲಸ ಹೆಚ್ಚಿಗೆ. ಮಾತು ಮಾತಾಡಿ ಮಲ್ಲನಾಗೋದು ಬೇಡ, ಕೆಲಸ ಮಾಡಿ ಅರಸನಾಗಿ ದುಡಿಯೋದು ತುಂಬ ಇಂಪಾರ್ಟೆಂಟು. ಅಂದರೆ ಮಾತಿನ ಮಲ್ಲನಾಗಿಗಿಂತ ಮತ್ತು ಕ್ಷೇತ್ರದ ಜನಸೇವಕನಾಗಿ ಮುಂದುವರಿಯೋದೇ ನನ್ನ ಉದ್ದೇಶ ಅಂತೇಳಿ ತಾವೇನು ಅಜೆಂಡಾ ಮೇರೆಗೆ ಮತ್ತು ಕ್ಷೇತ್ರ ಜನ ಏನು ಅನ್ಕೊಂತಿದ್ರು ಆ ರೂಪದಲ್ಲಿ ತಾವೇನು ಮುಂದೆ ಸಾಗ್ತಾ ಇದ್ದೀರಿ.
ರಾಜ್ಯದ ಹೈಕಮಾಂಡ್ ಆಗಿರಲಿ ಮತ್ತು ಕ್ಷೇತ್ರ ನಾಯಕರಾಗಿರಲಿ ಮತ್ತು ರಾಜ್ಯ ಹೈಕಮಾಂಡ್ ಆಗಿರಲಿ ಮತ್ತು ನಿಮಗೆ ಕೇಂದ್ರ ನಾಯಕರಾಗಿರಲಿ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಾಮಾನ್ಯ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಡಲಿ. ಮತ್ತು ನದಾಫ್ ಪಿಂಜಾರ ಸಂಘಟನೆ ಅನ್ನೋದಕ್ಕಿಂತ ನಾವೊಂದು ಅಲ್ಪಸಂಖ್ಯಾತರು, ನಾವು ಒಗ್ಗಟ್ಟಿನಲ್ಲಿ ಮುಂದಿದ್ದೀವಿ, ನಮಗೊಂದು ಅವಕಾಶ ಮಾಡಿಕೊಡಿ. ಅಟ್ಲೀಸ್ಟ್ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಇಬ್ಬರನ್ನು ಕೊಡ್ತೇವೆ ಅಂತೇಳಿ ತಾವು ಹೇಳಿದರೆ ಅದರಲ್ಲಿ ಒಬ್ಬರಿಗೆ ಕೊಡ್ತಾ ಇದ್ದೀರಿ, ಇನ್ನೊಬ್ಬರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಕ್ಷೇತ್ರದಲ್ಲಿ ನಮಗೊಂದು ಅವಕಾಶ ಮಾಡಿಕೊಡಿ. ಲಾಸ್ಟ್ ಟೈಮ್ ದೂಟಿಯಾಳ್ ಅವ್ರನ್ನ ಕೊಟ್ಟಿದ್ರಿ, ಈ ಬಾರಿ ನಮಗೆ ಯಾಕೆ ಯುವಕರನ್ನ ಕೊಡ್ತಾ ಇಲ್ಲ ಅನ್ನೋಂಥ ವಿಷಯ ಏನು ಕೂಗನ್ನು ಎತ್ತಾ ಇದ್ದೀರಿ, ಆ ಭಗವಂತ ಆದಷ್ಟು ಬೇಗ ನಿಮ್ಮ ಕ್ಷೇತ್ರದಕ್ಕೆ ನಿಮ್ಮನ್ನು ಅಭ್ಯರ್ಥಿ ಮಾಡಿ ಹೈಕಮಾಂಡ್ ಕೂಡ ನಿಮ್ಮನ್ನು ಒಂದು ಅವಕಾಶ ಮಾಡಿ ಕೊಡಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಜೈನ್ ಸರ್, ಥ್ಯಾಂಕ್ ಯು. ಮಾಧ್ಯಮ ಮಿತ್ರಗಳಿಗೆ ನಿಮ್ಮ ಸಲಹೆ ಸಹಕಾರ ಇರಲಿ. ಥ್ಯಾಂಕ್ ಯು.